ಅಧ್ಯಕ್ಷ ಏನಾಗಿತ್ತು, ಪೂರ್ತಿ ಹಳ್ಳಿಲೇ ಮುಗಿದೋಗುತ್ತೆ ಸಿನಿಮಾ. ಆದರೆ ಇದು ಸ್ವಲ್ಪ ಬೇರೆ ವರ್ಷನೂ ಎತ್ಕೊಂಡಿದೆ. ಹಳ್ಳಿನಲ್ಲಿ ಶುರುವಾಗಿ ಮತ್ತೆ ಒಂದಷ್ಟು ಟ್ರಾವೆಲಿಂಗ್ ಇದೆ. ಯಾಕೆಂದರೆ ನಮ್ಮ DOP ಶೇಖರ್ ಚಂದ್ರ ಅವರು ಒಂದು ಕಾಮಿಡಿ ಸಿನಿಮಾದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ, ಆಮೇಲೆ ಒಂದಷ್ಟು ಸುಂದರವಾದ ಜಾಗಗಳನ್ನ ಅಂದರೆ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ. ಆದರೆ ಎಲ್ಲೆಲ್ಲಿ ಯಾವ್ದ್ಯಾವುದು ಇನ್ನೂ ಜಾಸ್ತಿ ತೋರಿಸಿಲ್ಲ, ಆ ಥರದ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ DOP ಶೇಖರ್ ಚಂದ್ರ ಸರ್ಗೆ. ನಮ್ಮ ನಿರ್ದೇಶಕರದೊಂದು ಪ್ಲಸ್ ಏನಂದರೆ, ಅವರು ಡೈಲಾಗ್ ರೈಟ್ರು ಆಗಿರೋದ್ರಿಂದ ಈ ಚಿತ್ರಕ್ಕೆ ಡೈಲಾಗ್ ಬರೆದಿರೋದು ರಾಜಶೇಖರ್ ಅಂತ, ಅವರು ಡೈರೆಕ್ಟ್ರೆ. ಇವರು ಡೈಲಾಗ್ ರೈಟ್ರ್ ಆಗಿರೋದ್ರಿಂದ ಒಂದಷ್ಟು ಸ್ಪಾಟ್ಗಳಲ್ಲಿ ತುಂಬ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಈಗೇನೋ ನಾವು ಒಂದು ಪ್ರೀ ಪ್ರೊಡಕ್ಷನ್ ಅಂತ ಕೂತಾಗ ಎಲ್ಲನೂ ರೆಡಿ ಮಾಡ್ತೀವಿ, ಬಟ್ ನಾವು ಲೊಕೇಶನ್ಗೆ ಹೋದಾಗ ಅಲ್ಲೇನೋ ಒಂದಷ್ಟು ಅಷ್ಟರಲ್ಲಿ ಏನೋ ಇಲ್ಲ, ಇದೊಂಚೂರು ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂದರೆ ಅಲ್ಲಿ ಒಂದು ಡೈಲಾಗ್ ರೈಟ್ರು ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ಡೈರೆಕ್ಟ್ರೇ ಡೈಲಾಗ್ ರೈಟ್ರ್ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ಗಳಾಗಿ ಇನ್ನೂ ಒಂದಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂತು. ಆಮೇಲೆ ಇದನ್ನ ಒಂದು 3-4 ವರ್ಷನೂ ಕೂತ್ಕೊಂಡು ಈ ಕಥೆನ ಮಾಡಿದ್ವಿ. ಯಾಕೆಂದ್ರೆ ಒಂದು ವರ್ಷ ಮಾಡಿದ್ವಿ, ನಮಗೆ ಓಕೆ ಅನ್ನಿಸ್ತು. ಮತ್ತು ಇನ್ನೊಬ್ರು ಡೈರೆಕ್ಟರ್ ಆ್ಯಡ್ ಆದರು, ಡಾಕ್ಟರ್ ಸೂರಿ ಅಂತ, ಅವ್ರು ಆ್ಯಡ್ ಆದರು. ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಇದೇನೋ ಒಂದು ಡೌಟ್ ಇದೆಯಲ್ಲ ಅಂದರು. ಮತ್ತೊಂದಷ್ಟು ಚೇಂಜ್ ಆಯಿತು. ಮತ್ತು ತರುಣ್ ಸುಧೀರ್ ಅವರು ಇದಕ್ಕೆ ತುಂಬ ಸಪೋರ್ಟ್ ಇದೆ. AP ಅರ್ಜುನ್ ಅವರು, ಈಗ ನನಗೆ ನೀನು ನಿನಗೆ ನಾನು ಅಂತ ಒಂದು ಸಾಂಗ್ ಇದೆ. ಅರ್ಜುನ್ ಜನ್ಯ ಅವರು 3 ಹಾಡುಗಳನ್ನ 3ನೂ ಅದ್ಭುತವಾಗಿ ಕೊಟ್ಟರು. 3ನೂ ನಮ್ಮ ಜನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ರು. ಆದರೆ ಅದರಲ್ಲಿ ಒಂದು ತುಂಬ ದೊಡ್ಡಿಟ್ಟು ನಮ್ಮ ನಿರೀಕ್ಷೆಗೆ ಮೀರಾಯಿತು. ನಾವು ಅಂದ್ಕೊಂಡಿದ್ವಿ, ನಾನು ಫೋನ್ ಮಾಡ್ತಾನೆ ಇದ್ದೆ ಆನಂದ್ ಅಡಿ ಅವ್ರಿಗೆ, ಇನ್ನೂ 1 ಮಿಲಿಯನ್ ಆಗಲಿಲ್ವಲ್ಲ ಸರ್, 1 ಮಿಲಿಯನ್ ಆಗಲಿಲ್ಲ, 2 ಆಗಲಿಲ್ಲ ಅಂತ. ಬಟ್ ಅದು ಇವತ್ತಿಗೆ 9 ಮಿಲಿಯನ್ ಆಗಿದೆ. ರಿಲೀಸ್ ಆಗಷ್ಟರಲ್ಲಿ 10 ಆದರೂ ಆಗುತ್ತೆ. ಒಂದು ಕಾಮಿಡಿ ಪಿಕ್ಚರ್ಗೆ ಆ ಥರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ಸಿಗೋದು ತುಂಬ ಕಷ್ಟ ಅನ್ಕೋತೀನಿ. ಯಾಕೆ ಸಿಗುತ್ತೆ ಅಂದರೆ, ಈ ಮ್ಯೂಸಿಕ್ ಡೈರೆಕ್ಟರ್ಗೆ ಯಾರೇ ಟ್ಯೂನ್ ಮಾಡಬೇಕಾದ್ರೂ ಅವ್ರಿಗೆ ನಾವು ಕಥೆನ ಹೇಳಬೇಕು. ಅವ್ರ ಹಿಂದಿನ ಮುಂದಿನ ಸೀನ್ಗಳನ್ನ ನೋಡಿ ಅದಕ್ಕೆ ತಕ್ಕಂಗೆ ಟ್ಯೂನ್ ಆಗ್ತಾರೆ.